ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ರೀಲ್ಸ್ ವಿಡಿಯೋ ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಸಾದ ಸೀದ ಗಂಡು ಹೈದ ನಿನ್ನ ನೋಡ ಬಾರಿ ಥಂಡ ಹೊಡೆದ ನನ್ನ ದೊರಸ ನಿ ದೊರಸ ನನ್ನ ಮನಸ್ಸೀಗ ನಿಂದೆ. ಮೊದಲು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡಿ, ನಂತರ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೇನೆ. ನಂತರ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆ್ಯಡ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸಾಂಗ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸಾಂಗ್ ಆ್ಯಡ್ ಮಾಡಿದ ಮೇಲೆ ಮೊದಲನೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ಕರ್ವ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾರ್ಮಲಾಗಿ 2.4 ಸೆಕೆಂಡಲ್ಲಿ ಇದೆ ವಿಡಿಯೋ ಕ್ಲಿಪ್. ಸೊ ಇವಾಗ ಇದನ್ನು ಇನ್ನೂ ಸ್ಲೋ ಮಾಡೋಣ. ಸ್ಲೋ ಮೋಷನ್ ಮಾಡಿದ ಮೇಲೆ 3.6 ಸೆಕೆಂಡ್ ಆಗಿದೆ ವಿಡಿಯೋ ಕ್ಲಿಪ್. ನಂತರ ಸ್ಮೂತ್ ಸ್ಲೋ ಮೋಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಬೆಟರ್ ಕ್ವಾಲಿಟಿಗೆ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿನ ವಿಡಿಯೋ ಕ್ಲಿಪ್ 3.6 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಬೇಕು. ಸ್ಲೋ ಮೋಷನ್ ಮಾಡ್ತಿರಲ್ಲ, ಸೊ ಅದರಲ್ಲೇ ನೀವು ವಿಡಿಯೋ ಕ್ಲಿಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ಥರದಲ್ಲಿ ಸ್ಲೋ ಮೋಷನ್ ಮಾಡಿ ಅಡ್ಜಸ್ಟ್ ಮಾಡಿ. ಸೊ ನಾನು ಮೊದಲು ಸ್ಲೋ ಮೋಷನ್ ಮಾಡಿ ಸಾಂಗ್ಗೆ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ನಂತರ ವಿಡಿಯೋ ಕ್ಲಿಪ್ ಎಷ್ಟು ಸೆಕೆಂಡ್ ಇಡಬೇಕಂತ ಹೇಳ್ತೇನೆ. ವಿಡಿಯೋ ಕ್ಲಿಪ್ ಎಷ್ಟು ಸೆಕೆಂಡಿಗೆ ಅಡ್ಜಸ್ಟ್ ಮಾಡಿದ್ದೇನೆ ಅಂತ ಹೇಳ್ತೇನೆ. ಮೊದಲನೇ ವಿಡಿಯೋ ಕ್ಲಿಪ್ 3.6 ಸೆಕೆಂಡ್, ಸೊ ಆವಾಗಲೇ ಹೇಳಿದ್ದೆ. ಸೊ ಎರಡನೇ ವಿಡಿಯೋ ಕ್ಲಿಪ್ 2.2 ಸೆಕೆಂಡ್, ಮೂರನೇ ವಿಡಿಯೋ ಕ್ಲಿಪ್ 4.2 ಸೆಕೆಂಡ್, ನಾಲ್ಕನೇ ವಿಡಿಯೋ ಕ್ಲಿಪ್ 2.8 ಸೆಕೆಂಡ್, ಐದನೇ ವಿಡಿಯೋ ಕ್ಲಿಪ್ 2.1 ಸೆಕೆಂಡ್, ಆರನೇ ವಿಡಿಯೋ ಕ್ಲಿಪ್ 2.5 ಸೆಕೆಂಡ್, ಏಳನೇ ವಿಡಿಯೋ ಕ್ಲಿಪ್ 3.4 ಸೆಕೆಂಡ್. ಸೊ ಈ ಥರ ನೀವು ಅಡ್ಜಸ್ಟ್ ಮಾಡಿ. ನಾಲ್ಕನೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಪ್ರೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಸ್ಕ್ರೀನ್ಶಾಟ್ ತೆಗೆಯುತ್ತೆ. ನಂತರ ಈ ಫೋಟೋವನ್ನು ಓವರ್ಲೇ ಮಾಡಿ. ಮೂರನೇ ವಿಡಿಯೋ ಕ್ಲಿಪ್ನ ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡಿ. ಫೋಟೋ 0.6 ಸೆಕೆಂಡ್ ಅಡ್ಜಸ್ಟ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ರಿಮೂವ್ BG ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ. ಮೊದಲು ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲಿನ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ. ಸೊ ಎರಡು ಕೀ ಫ್ರೇಮ್ನ ಮಧ್ಯದಲ್ಲಿ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಲೈನರ್ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಲ್ಲಿ ಒಂದು ಬೀಟ್ ಆ್ಯಡ್ ಮಾಡಿ. ಬೀಟ್ ಮೇಲ್ಗಡೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಾಲ್ಕನೇ ವಿಡಿಯೋ ಕ್ಲಿಪ್ ಆದ ಮೇಲೆ ಐದನೇ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಅದೇ ಥರ ಮೊದಲಿಗೆ ಪ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಸ್ಕ್ರೀನ್ಶಾಟ್ ತೆಗೆಯುತ್ತೆ. ನಂತರ ಈ ಫೋಟೋವನ್ನು ಓವರ್ಲೇ ಮಾಡಿ. ನಾಲ್ಕನೇ ವಿಡಿಯೋ ಕ್ಲಿಪ್ ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡಿ. ಫೋಟೋ 0.5 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ರಿಮೂವ್ BG ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ. ಮೊದಲು ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ. ಎರಡು ಕೀ ಫ್ರೇಮ್ನ ಮಧ್ಯದಲ್ಲಿ ಗ್ರಾಫ್ಸ್ ಆ್ಯಡ್ ಮಾಡಿ. ಬೀಟ್ ಮಾರ್ಕ್ ಸ್ವಲ್ಪ ಮೇಲ್ಗಡೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿನ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಪೇಡ್ ಇನ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ. 1.5 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿಗೆ ನಾನು ಫೇಡ್ ಇನ್ ಆ್ಯನಿಮೇಷನನ್ನು ಆ್ಯಡ್ ಮಾಡಿದ್ದೇನೆ. ನೀವು ಬ್ಲರ್ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ಇವಾಗ ನಿಮಗೆ ಬ್ಲರ್ ಆ್ಯಡ್ ಮಾಡಿ ತೋರಿಸ್ತೇನೆ ಹೇಗೆ ಕಾಣುತ್ತೆ ಅಂತ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಡೈಮಂಡ್ ಝೂಮ್ ಎಫೆಕ್ಟ್ ಸೆಲೆಕ್ಟ್ ಮಾಡಿ, ಎಫೆಕ್ಟ್ ಸಣ್ಣ ಮಾಡಿ, ಫೇಡ್ ಇನ್ ಆ್ಯನಿಮೇಷನ್ ಮತ್ತು ಬ್ಲರ್ ಎಫೆಕ್ಟ್ ಇವೆರಡರಲ್ಲಿ ಸೊ ನಿಮಗೆ ಯಾವುದು ಇಷ್ಟ ಆಗುತ್ತಲ್ಲ ಅದನ್ನು ಆ್ಯಡ್ ಮಾಡಿ. ಸೊ ನನಗೂ ಕೂಡ ಈ ಬ್ಲರ್ ಎಫೆಕ್ಟೇ ಇಷ್ಟ ಆಯಿತು. ಸೊ ಹಾಗಾಗಿ ಇದೇ ಇರಲಿ, ಫೇಡ್ ಇನ್ ಆ್ಯನಿಮೇಷನ್ ಬೇಡ. ಸೊ ಇಲ್ಲಿ ನಾವು ಟ್ರಾನ್ಸಿಷನ್ ಆ್ಯಡ್ ಮಾಡೋಣ. ಇವೆರಡು ವಿಡಿಯೋ ಕ್ಲಿಪ್ನ ಮಧ್ಯದಲ್ಲಿ ವೈಟ್ ಕಲರ್ ಬಾಕ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಲೈಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಗ್ಲಾರ್ 1:1 ಟ್ರಾನ್ಸಿಷನ್ ಸೆಲೆಕ್ಟ್ ಮಾಡಿ. ಇದನ್ನು ಫುಲ್ ಮಾಡಿ, ಅಂದರೆ 1.0 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಮುಂದಿನ ವೀಡಿಯೋ ಕ್ಲಿಪ್ಪಲ್ಲೂ ಸಹ ವೈಟ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಲೈಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಗ್ಲಾರ್ 1:1 ಟ್ರಾನ್ಸಿಷನ್ ಸೆಲೆಕ್ಟ್ ಮಾಡಿ, ಇದನ್ನು ಫುಲ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಎರಡನೇ ವೀಡಿಯೋ ಕ್ಲಿಪ್ಪಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ಬೋದು ಈ ಥರ ಹೇಗೆ ಎಡಿಟ್ ಮಾಡೋದು ಅಂತ ನೋಡೋಣ. ಮೊದಲು ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಕ್ಲಿಪ್ ಡೂಪ್ಲಿಕೇಟ್ ಮಾಡಿ. ಡೂಪ್ಲಿಕೇಟ್ ಮಾಡಿದಾಗ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಓವರ್ಲೇ ಮಾಡಿ, ವಿಡಿಯೋದ ಕೆಳಗಡೆ ಅಡ್ಜಸ್ಟ್ ಮಾಡಿ. ಡೂಪ್ಲಿಕೇಟ್ ಮಾಡಿದ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ರಿಮೂವ್ BG ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇದ್ದ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಇಲ್ಲಿ ಲೈಟಿಂಗ್ ಟ್ರಾನ್ಸಿಷನ್ ಆ್ಯಡ್ ಮಾಡಿದ್ವಿ. ಡೂಪ್ಲಿಕೇಟ್ ಮಾಡಿದ ವಿಡಿಯೋ ಇದೆಯಲ್ಲ, ಸೊ ಅದಕ್ಕೆ ಅದು ಆ್ಯಡ್ ಆಗೋಲ್ಲ. ಸೊ ಹಾಗಾಗಿ ನಾವು ಆ ಲೈಟಿಂಗ್ ಟ್ರಾನ್ಸಿಷನ್ ಮುಗಿಯುತ್ತಲ್ಲ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ವಿಡಿಯೋವನ್ನು. ಸೊ ಲೈಟಿಂಗ್ ಟ್ರಾನ್ಸಿಷನ್ ಮುಗಿಯುತ್ತಲ್ಲ, ಸೊ ಅಲ್ಲಿಂದ ಈ ಓವರ್ಲೇ ಮಾಡಿದ ವಿಡಿಯೋ ಕ್ಲಿಪ್ ಸ್ಟಾರ್ಟ್ ಮಾಡಿ. ಸೊ ಎಂಡಲ್ಲೂ ಸಹ ಇಲ್ಲಿ ಲೈಟಿಂಗ್ ಟ್ರಾನ್ಸಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು. ಸೊ ನಾವು ಇಲ್ಲಿ ಲೈಟಿಂಗ್ ಟ್ರಾನ್ಸಿಷನ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅಲ್ಲಿ ತನಕ ನಾವು ವಿಡಿಯೋ ಕ್ಲಿಪ್ಪನ್ನು ಕಟ್ ಮಾಡೋಣ. ಸೊ ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಗ್ಲೋವಿಂಗ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಗ್ಲೋವಿಂಗ್ ಲೈನ್ಸ್ಗಳು ಸಿಗುತ್ತೆ. ಸೊ ಇಲ್ಲಿ ನೀವು ಬೇರೆ ಕೂಡ ಆ್ಯಡ್ ಮಾಡ್ಬೋದು. ಬಟರ್ಫ್ಲೈ ವಿಂಗ್ಸು ಕೂಡ ಇದೆ. ಸೊ ನಾನು ಇಲ್ಲಿ ಕ್ಲಬ್ ಹಾರ್ಟ್ಸ್ ಬಾಡಿ ಎಫೆಕ್ಟನ್ನು ಸೆಲೆಕ್ಟ್ ಮಾಡ್ತೇನೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸೈಜ್ 55ಕ್ಕೆ ಅಡ್ಜಸ್ಟ್ ಮಾಡಿ, ವರ್ಟಿಕಲ್ 50ಕ್ಕೆ ಅಡ್ಜಸ್ಟ್ ಮಾಡಿ. ಸೊ ನೀವು ಬೇಕಿದ್ರೆ ಬೇರೆ ಕಲರನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಕಲರ್ 70ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ನಂತರ ಸ್ಪೀಡ್ ಇದೆ, ಸ್ಪೀಡನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ನಾನು 33ಕ್ಕೆ ಅಡ್ಜಸ್ಟ್ ಮಾಡ್ತೇನೆ ಸ್ಪೀಡನ್ನು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಎಫೆಕ್ಟ್ ಇದೆಯಲ್ಲ, ಇದನ್ನು ನಾವು ಆವಾಗಲೇ ಓವರ್ಲೇ ಮಾಡಿದ ವೀಡಿಯೋ ಇದೆಯಲ್ಲ, ಸೊ ಅದಕ್ಕೆ ಅಡ್ಜಸ್ಟ್ ಮಾಡಿ. ಸೊ ಇಲ್ಲಿ ಮೇಲಿನ ವೀಡಿಯೋ ಇದೆಯಲ್ಲ, ಸೊ ಈ ವಿಡಿಯೋದ ಎಂಡ್ವರೆಗೂ ಎಫೆಕ್ಟನ್ನು ಅಡ್ಜಸ್ಟ್ ಮಾಡಿ. ಸೊ ಇವಾಗ ಪ್ಲೇ ಮಾಡ್ತೇನೆ ನೋಡಿ. ನಂತರ ಮೂರನೇ ವಿಡಿಯೋ ಕ್ಲಿಪ್ಗೆ ಬನ್ನಿ. ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪ್ಲಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, 3 ಲೇಯರ್ ಮಿರರ್ ಇದೆಯಲ್ಲ, ಸೊ ಈ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, 3 ಲೇಯರ್ ಮಿರರ್ ಎಫೆಕ್ಟ್ ಇದೆಯಲ್ಲ, ಇದನ್ನು ಮೂರನೇ ವಿಡಿಯೋ ಕ್ಲಿಪ್ ಫುಲ್ ಅಡ್ಜಸ್ಟ್ ಮಾಡಿ. ನಂತರ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರ್ 0 ಮಾಡಿ, ವರ್ಟಿಕಲ್ ನಿಮ್ಮ ವಿಡಿಯೋ ನೋಡಿ ಅಡ್ಜಸ್ಟ್ ಮಾಡಿ. ಸೊ ನಾನು 34ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೊ ಇಲ್ಲಿ ನಾವು ಮುಂದಿನ ವಿಡಿಯೋ ಕ್ಲಿಪ್ ಆವಾಗಲೇ ಎಡಿಟ್ ಮಾಡಿದ್ವಿ. ಸೊ ಇಲ್ಲಿ ಮುಂದೆ ಬನ್ನಿ. 5 ಮತ್ತು 6ನೇ ವಿಡಿಯೋ ಕ್ಲಿಪ್ ಮಧ್ಯದಲ್ಲಿ ಟ್ರಾನ್ಸಿಷನನ್ನು ಆ್ಯಡ್ ಮಾಡೋಣ. ವೈಟ್ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಫೇಡ್ ಟ್ರಾನ್ಸಾಕ್ಷನ್ ಸೆಲೆಕ್ಟ್ ಮಾಡಿ, ಇದನ್ನು ಫುಲ್ ಮಾಡಿ 1.0 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ವಿಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಇಲ್ಲೂ ಒಂದು ಟ್ರಾನ್ಸಿಷನ್ ಆ್ಯಡ್ ಮಾಡೋಣ. ಲೈಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಗ್ಲಾರ್ 1 ಟ್ರಾನ್ಸಿಷನ್ ಸೆಲೆಕ್ಟ್ ಮಾಡಿ, ಇದನ್ನು ಫುಲ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು 4ನೇ ವಿಡಿಯೋ ಕ್ಲಿಪ್ಪಲ್ಲಿ ಇನ್ನೊಂದು ಎಫೆಕ್ಟ್ ಆ್ಯಡ್ ಮಾಡಬೇಕು. ಸೊ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಡಿಕೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಬಟರ್ಫ್ಲೈ ಡ್ರೀಮ್ ಎಫೆಕ್ಟ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ವಿಡಿಯೋದ ಸ್ಟಾರ್ಟಿಂಗಿಂದ ಅಡ್ಜಸ್ಟ್ ಮಾಡಿ. ನಂತರ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ 69ಕ್ಕೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಕಲರನ್ನು ಅಡ್ಜಸ್ಟ್ ಮಾಡೋಣ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ರೈಟ್ನೆಸ್ 8ಕ್ಕೆ ಅಡ್ಜಸ್ಟ್ ಮಾಡಿ, ಕಾಂಟ್ರಾಸ್ಟ್ ಮೇಲೆ ಕ್ಲಿಕ್ ಮಾಡಿ, 4ಕ್ಕೆ ಅಡ್ಜಸ್ಟ್ ಮಾಡಿ, ಸ್ಯಾಚುರೇಷನ್ ಮೇಲೆ ಕ್ಲಿಕ್ ಮಾಡಿ, 6ಕ್ಕೆ ಅಡ್ಜಸ್ಟ್ ಮಾಡಿ. ಈ HSL ಮೇಲೆ ಕ್ಲಿಕ್ ಮಾಡಿ, ರೆಡ್ ಕಲರ್ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ ಇದೆಯಲ್ಲ ಇದನ್ನು 6ಕ್ಕೆ ಅಡ್ಜಸ್ಟ್ ಮಾಡಿ, ಲೈಟ್ನೆಸ್ 30ಕ್ಕೆ ಅಡ್ಜಸ್ಟ್ ಮಾಡಿ, ಸ್ಯಾಚುರೇಷನ್ 3ಕ್ಕೆ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಫುಲ್ ವೀಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ. ಲಾಸ್ಟಲ್ಲಿ ನಾನು ಕಲರ್ ಅಡ್ಜಸ್ಟ್ ಮಾಡಿದ್ನಲ್ಲ, ಸೊ ಇದು ನಿಮ್ಮ ವೀಡಿಯೋ ನೋಡಿಬಿಟ್ಟು ನೀವು ಅಡ್ಜಸ್ಟ್ ಮಾಡಿ.